ಭೂಮಿಗೆ ಶುಕ್ಲ ದೆಸೆ ವಿಶೇಷ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. 4 ಗಗನಯಾನಿಗಳನ್ನ ಹೊತ್ತಂತಹ ಡ್ರ್ಯಾಗನ್ ಗ್ರೇಸ್ ನೌಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೇಫ್ ಆಗಿ ಧರೆಗೆ ಬರುತ್ತೆ, ವಾಪಸ್ ಆಗ್ತಾ ಇದೆ. ಕೋಟ್ಯಾಂತರ ಭಾರತೀಯರ ಪ್ರಾರ್ಥನೆಯೂ ಕೂಡ ಇದೆ. ಖಗೋಳ ವಿಜ್ಞಾನಿ AP ಭಟ್ ಸರ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್, ಒಂದು ಅದ್ಭುತವಾದಂತಹ ಐತಿಕವಾದಂತಹ ದಿನಾಕ್ಷಣ ಇನ್ನೇನು ವಾಪಸ್ ಆಗ್ತಾರೆ. 25ನೇ ತಾರೀಕು ಕೂಡ ನಾವು ಸಾಕಷ್ಟು ಮಾತಾಡಿದ್ವಿ. ಸೊ ಈಗ ಸೇಫ್ ಆಗಿ ಲ್ಯಾಂಡ್ ಆಗಲಿ ಅಂತ ಎಲ್ಲರೂ ಆಶಿಸ್ತಾ ಇದ್ದೀವಿ, ಪ್ರಾರ್ಥಿಸ್ತಾ ಇದ್ದೀವಿ. ಶುಭಾಂಶು ಶುಕ್ಲಾ ಅವರ ಅಧ್ಯಯನ ಮತ್ತು ಅವರ ಅನುಭವ ಭಾರತಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಭಾರತಕ್ಕೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿನ. ಈ ಪ್ರಯೋಗಗಳು, ಇಷ್ಟು ದಿವಸದ ಪ್ರಯೋಗಗಳು, ಅವರು ಮಾಡುವಂತಹ ಎಲ್ಲ ಕೆಲಸಗಳು, ಭಾರತದ ಎಲ್ಲ ವಿಜ್ಞಾನಿಗಳು ಮಾಡಿದಂತಹ ಎಲ್ಲ ಎಕ್ಸ್ಪೆರಿಮೆಂಟ್ಗಳ ಪ್ರಯೋಗಗಳ ಫಲಿತಾಂಶಕ್ಕೆ ಬರ್ತಾ ಉಂಟು. ನೋಡಿ, 425 ಕಿಲೋಮೀಟರ್ ಎತ್ತರದಿಂದ ಅಲ್ಲಿ ಪ್ರಯೋಗಗಳನ್ನ ಮಾಡಿ ಅಲ್ಲಿಂದ ಬಂದು ಈಗ 2 ಗಂಟೆ 23 ನಿಮಿಷ ಅಂದ್ರೆ 2 ಗಂಟೆ 7 ನಿಮಿಷಕ್ಕೆ ಅವರ ಟ್ರ್ಯಾಕ್ ಇಂದ ಕಳಚಿ ಆಯ್ತು. ಅಂದ್ರೆ 425ರಿಂದ 200 ಕಿಲೋಮೀಟರ್ನ ವಾತಾವರಣಕ್ಕೆ ಬಂದು, ಅಂದ್ರೆ ಕಿಲೋಮೀಟರ್ನ ಪರಿಧಿ ಬಂದು 200 ಕಿಲೋಮೀಟರ್ ನಿಂದ ಟ್ರ್ಯಾಕ್ ತಪ್ಪಿ ಇನ್ನೊಂದು 50 ನಿಮಿಷ 3 ಗಂಟೆಯವರೆಗೆ 2 ಗಂಟೆ 52 ನಿಮಿಷಕ್ಕೆ ಅವರು ಸುಮಾರು 5.5 ಕಿಲೋಮೀಟರ್ ಬರುತ್ತೆ. ಅಲ್ಲಿಂದ ಪ್ಯಾರಾಚೂಟ್ ಓಪನ್ ಆಗುತ್ತೆ. ನಂತರ ಸುಮಾರು 1.8 ಕಿಲೋಮೀಟರ್ ಹತ್ರ 4 ಪ್ಯಾರಾಚೂಟ್. ಇದು ಎಷ್ಟು ಕ್ಲಿಷ್ಟವಾದಂತಹ ಒಂದು ಪ್ರಸಂಗ ಅಂದ್ರೆ, ಪ್ರಾರ್ಥನೆ. ತಮ್ಮ ಹಿರಿಯರು ಹೇಳಿದ ಹಾಗೆ ಏನಂದ್ರೆ, ಅವ್ರಿಗೆ ಯಾವುದೂ ತೊಂದರೆ ಆಗಬಾರದು. ನಮ್ಮ ಉಲ್ಕೆಗಳು ಬೀಳ್ತವೆ ಆಕಾಶದಿಂದ. ಉಲ್ಕೆಗಳು ಬೀಳುವಾಗ ಉಲ್ಕೆಗಳು ಘರ್ಷಣೆಯಲ್ಲಿ, ವಾತಾವರಣದ ಘರ್ಷಣೆಯಲ್ಲಿ ಸುಟ್ಟು ಹೋಗ್ತವೆ. ಈಗ ಅದು ಕೆಳಗೆ ಬರ್ತಾ ಇರುವಾಗ 1600 ಡಿಗ್ರಿ ಟೆಂಪರೇಚರ್ ಸೃಷ್ಟಿ ಆಗತ್ತಲ್ಲ ಘರ್ಷಣೆಯಿಂದ, ಅದನ್ನ ತಡ್ಕೊಳ್ಬೇಕು. ನಮ್ಮ ಕ್ಯಾಪ್ಸೂಲ್ ತಡ್ಕೊಳ್ಬೇಕು. ಅದು ಅಲ್ಲಿ ಬೇಕೆಂಬಷ್ಟು ಪ್ರಯೋಗಗಳನ್ನ ಮಾಡಿ ಸರ್ಫೇಸ್ ಇವಾಪರೇಟ್ ಆಗಿ ಹೋಗುವ ಹಾಗೆ, ಒಳಗೆ ಹೀಟ್ ಬರದ ಹಾಗೆ ಮಾಡಿರ್ತಾರೆ. ಗ್ರಾವಿಟಿ ತಾವಾಗಿ ಹೇಳಿದ್ರಿ, ಅದೆಷ್ಟು 8G ಇಂದ 4G ಅಂದ್ರೆ ನಮ್ಮ ಮಾಮೂಲಿ ಗ್ರಾವಿಟಿಗಿಂತ 8 ಪಟ್ಟು 4 ಪಟ್ಟು ಹೆಚ್ಚಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಹ ಸಹಿಸ್ಕೊಳ್ಬೇಕಲ್ಲ, ಅವ್ರು 4 ಜನರು ಸಹಿಸ್ಕೊಳ್ಬೇಕಲ್ಲ. ಒಂದು 50 ನಿಮಿಷ ತುಂಬಾ ಕ್ರಿಟಿಕಲ್, ರೀಎಂಟ್ರಿಂಗ್ ತುಂಬಾ ಕ್ರಿಟಿಕಲ್. ಅವರು ವೇದನೆಗಳನ್ನ ಅನುಭವಿಸ್ತಾರೆ ಕೆಲವುದು. ಆದ್ರೂ ಸಹ ಪ್ರಾರ್ಥನೆ ಇಷ್ಟೇ, ಆರಾಮಲ್ಲಿ ಕೆಳಗೆ ಇಳಿಯಲಿ, ಯಾವುದೇ ತೊಂದರೆ ಆಗದೆ ಇರಲಿ, ಪ್ಯಾರಾಚೂಟ್ ಸರಿಯಾದ ಸಮಯಕ್ಕೆ ಓಪನ್ ಆಗಲಿ, ನಿಧಾನವಾಗಿ ಸಮುದ್ರಕ್ಕೆ ಬಂದಿಳಿದು ವಾಪಸ್ ಬರ್ಲಿ ಅಂತ ಹೇಳಿದ್ರೆ, ಬಹುಶಃ ಭಾರತೀಯರ ಕೋಟಿ ಭಾರತೀಯರ ಒಂದು ಕನಸು, ಒಂದು ಬಾಹ್ಯಾಕಾಶ ಪ್ರಯೋಗಗಳ ಫಲಿತಾಂಶ ಬರ್ತಾ ಉಂಟು. ಈಗ ಭಾರತದ ವಿಜ್ಞಾನಿಗಳ ಎಲ್ಲ ಎಕ್ಸ್ಪೆರಿಮೆಂಟ್ ಫಲಿತಾಂಶ ಬರ್ತಾ ಉಂಟು. ಸಕ್ಸಸ್ ಆಗ್ಬೇಕು, ಅದು ಸಕ್ಸಸ್ ಆಗಲೇಬೇಕು, ಆಗಲಿ ಅಂತ ಪ್ರಾರ್ಥಿಸ್ತೇನೆ. ಎಸ್ ಪ್ರಸಾದ್ ಸರ್, ಈಗ ಸರ್ ಹೇಳ್ದಾಗೆ 50 ನಿಮಿಷ ಏನಿದೆ ಇದು ಬಹಳ ಕ್ರಿಟಿಕಲ್ ಅನ್ನುವಂಥದ್ದು. ಜೊತೆಗೆ ಬಹಳಷ್ಟು ಪ್ರೊಸೀಜರ್ಗಳು 1 by 1 ಆಗ್ತಾನೆ ಇರುತ್ತೆ. ಹವಾಮಾನವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾವೀಗ ಅಧ್ಯಯನದ ಬಗ್ಗೆ ಮಾತನಾಡೋದಾದರೆ, 18 ದಿನಗಳು ನಡೆದಂತಹ ಅಧ್ಯಯನ, ಅದರಲ್ಲಿ ಶುಭಾಂಶು ಶುಕ್ಲಾ ಅವರು ಮಾಡಿದಂತಹ 7 ಪ್ರಯೋಗಗಳು, ಆ ಪ್ರಯೋಗಗಳನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದರೆ ಸರ್. ಅದು ಮೇನ್ಲಿ ನೀವು ತಗೊಂಡ್ರೆ ಕೆಲವು ಈ ಮೈಕ್ರೋಬಯಾಲಜಿ ರಿಲೇಟೆಡ್ಡು, ಕೆಲವು ನಮ್ಮ ಹ್ಯೂಮನ್ ಇಂಟ್ರಾಕ್ಷನ್ ಹೇಗಾಗುತ್ತೆ ವಿತ್ ದಿ ಸ್ಪೇಸ್ ಎನ್ವೈರ್ಮೆಂಟ್ ಅಂತ. ಸೊ ಹೀಗೆ ವಿಂಗಡಿಸಿದ್ರೆ ನೀವು ಒಂದು ಎಕ್ಸ್ಪೆರಿಮೆಂಟ್ ತೊಗೊಳ್ಳಿ, ನೀವು ಆಲ್ಗೆ ಅಲ್ಲಿ ಹೇಗೆ ಬೆಳೆಯುತ್ತೆ ಅಂದ್ಬಿಟ್ಟು. ಆಲ್ಗೆ ನಿಮಗೆ ಗೊತ್ತಿರೋ ಹಾಗೆ ನಾವು ಇಟ್ಸ್ ಎಡಿಬಲ್, ತಿನ್ಬೋದು. ಸೊ ನಾಳೆ ನಾವು ಅಲ್ಲಿ ಸ್ಪೇಸ್ ಕಾಲೋನಿ ಅಂತ ಮಾಡಿದ್ರೆ ಆಲ್ಗೆ ಬೆಳೆಸ್ಕೊಂಡು ನಾವು ಅಲ್ಲಿ ಬದುಕ್ಬೋದಾ? ಇವಾಗ ಕಮರ್ಷಿಯಲ್ ನೇಮ್ಗಳು ಸ್ಪಿರುಲಿನಾ ಅದು ಇದು ಬರುತ್ತೆ, ಅದು ಸಮುದ್ರದಲ್ಲಿ ಬೆಳೆಯೋ ಆಲ್ಗೆ ಅದು. ಸೊ ಅದೊಂಥರ ಮೈಕ್ರೋ ಬ್ಯಾಕ್ಟೀರಿಯಲ್ ಇದ್ರ ಥರ ಫಂಗಸ್ ಥರ ಅದು. ಸೊ ಅದನ್ನು ತಿನ್ಬೋದಾ? ಅದು ಅಲ್ಲಿ ನಿಮಗೆ ಸ್ಪೇಸ್ ಎನ್ವೈರ್ಮೆಂಟ್ ಇವಾಗ ನೋಡಿದ್ರೆ ನೀವು ಹೊರಗಡೆ ನಿಮಗೆ ರೇಡಿಯೇಷನ್ ಇರುತ್ತೆ, ಕಾಸ್ಮಿಕ್ ರೇಸ್ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.